ಯಾಕೆ ಈಗ ಇಟ್ಕೊಂಡಿರೋ ಸಾಲ್ದ ಇವನಿಗೆಲ್ಲ ಬರೀ ಮಂಗಚಷ್ಟೇ. ನಾವೆಲ್ಲ ರಾಹುಗಲ್ದಲ್ಲಿ ರಾಬರಿ ಮಾಡ್ಬಿಟ್ಟಿದೀವಿ ಕಣ. ನಾವ್ ಇಟ್ಟ ಜಾಗದಲ್ಲೇ ಪೊಲೀಸ್ ಕಂಟ್ರೋಲ್ ರೂಮ್ ಆಗ್ಬೇಕಿತ್ತ? ಎಲ್ಲ ಈ ನನ್ ಮಗನಿಂದ ಆಗಿದ್ದಲ್ಲೇನೋ. ಪಾರ್ಟಿ ಅಂತ ಶಿಪ್ಪು ಕರ್ಕೊಂಡದ. ಇವಾಗ ನೋಡು ಏನು ಹಾಗೆ ಇಲ್ಲ ಅನ್ನೋ ತರ ತೆಪ್ಪ ಕೂತಿರೋದು. ಏನ ನೋಡ್ರ ನಾವಿವಾಗ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಅಲ್ಲಿಂದ ದುಡ್ಡು ತೆಗಿಲೇಬೇಕು. ಹೇಗೆ ತೆಗಿತೀಯ ಮರೆ? ಅಲ್ಲಿ ನೋಡಿದ್ಯಲ್ಲ ಪೊಲೀಸರನ್ನ, ಅವ್ರ ಕೈಯಲ್ಲಿ ಹಿಡಿದಿರುವುದು ಪ್ರವೀಣ್ ಗೋಡ್ಕಿಂಡಿ ಫ್ಲೂಟ್ ತಿಳಿದ್ಯಾ? ಬಂದೂಕು ನಮ್ಗೇನ್ ಗೊತ್ತಿಲ್ಲ. ನಮ್ಮ ಹಣೆಯಲ್ಲಿ ಆ ದುಡ್ಡು ಸಿಗುತ್ತೆ ಅಂತ ಬರ್ದಿದ್ರೆ ಆ ಭಗವಂತ ನಮ್ಗೊಂದ್ ದಾರಿ ತೋರ್ಸೇ. ಓಂ ನಮಃ ಶಿವಾಯ. ಅಮ್ಮ ದೇವ್ರೆ, ಕೊನೆಗೂ ನಾನು ಇನ್ಸ್ಪೆಕ್ಟರ್ ಆಗ್ಲೇಬೇಕು ಅನ್ನೋ ಆಸೆನ ನೆರವೇರಿಸ್ಬಿಟ್ಟೆ. ಎಲ್ಲ ನಿಮ್ ದಯ ಕಣಪ್ಪ. ಇವತ್ತೇ ಕಂಟ್ರೋಲ್ ರೂಮ್ಗೆ ಹೋಗಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ನಿನಗೆ ಗೊತ್ತಲ್ಲಪ್ಪ, ಯಾರಿಗೋ ಸಿಗ್ಬೇಕಾಗಿದ್ದ ಕೆಲ್ಸನ ಲಕ್ಷ ಡೀಲ್ ಮಾಡಿ ನಾನು ಹೊಲ್ಸ್ಕೊಂಡ್ಬಿಟ್ಟಿದ್ದೀನಿ. ನೋಡು, ಅದನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ಸೋ ಜವಾಬ್ದಾರಿ ನಿಂದು, ಆಯ್ತಾ? ಈ ಮಂಗಳೂರಲ್ಲಿ ಕ್ಯಾಬ್ರೇನಾದ್ರೂ ಆಗ್ಲಿ, ರಾಬರಿನಾದ್ರೂ ಆಗ್ಲಿ, ಮರ್ಡರ್ ಆದ್ರೂ ಆಗ್ಲಿ, ಮದ್ವೆನಾದ್ರೂ ಆಗ್ಲಿ, ಒಟ್ಟಲ್ಲಿ ನನ್ನ ಕಮಿಷನ್ ನನಗೆ ಬಂದ್ಬಿಡ್ಬೇಕು ಅಷ್ಟೇ. ಅದೆಷ್ಟಾದ್ರೂ ಬರ್ಲಿ 10% ನಿನಗೆ, ಕೇವಲ 90% ಮಾತ್ರ ನನಗೆ. ಡೀಲ್ ಓಕೆ ಮಾಡ್ಕೊಂಬಿಡಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರಿರ್ಬೋದು? ದಯವಿಟ್ಟು ಕಾಪಾಡಿ ಸರ್. ಅವ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್. ಇವ್ನು ತಂಗಿನ ಸರ್. ನನ್ ತಂಗಿ ಅಲ್ಲ ಸರ್, ಅವ್ನ್ ತಂಗಿ. ಯಾಕೆ ಬಂದ್ಬಿಡು? ನಾನಿನ್ನು ಡ್ಯೂಟಿಗೆ ಜಾಯ್ನ್ ಆಗಿಲ್ಲ. ಜಾಯ್ನ್ ಆದ್ಮೇಲೆ ಬಂದ್ ಎಲ್ಲರೂ ಡ್ಯೂಟಿಗೆ ಜಾಯ್ನ್ ಆಗಿ ಆಮೇಲೆ ಕೆಲಸ ಮಾಡ್ತಾರೆ. ನೀವು ಕೆಲಸ ಮಾಡಿ ಆಮೇಲೆ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ರ ಸರ್. ನಿಮ್ಗೆ ಗ್ಯಾರಂಟಿ ಪ್ರಮೋಷನ್ ಸರ್, ಗ್ಯಾರಂಟಿ ಪ್ರಮೋಷನ್. ನಾವು ನಿಮ್ಮನ್ನ ಶಂಕರನ್ ರೇಂಜ್ ಅಲ್ಲಿ SP ಸಾಂಗ್ಲಿ ಆಧಾರ ನೋಡ್ಬೇಕು ಅಂತ ಆಸೆ ಸರ್. ನಾವು ನಿಮ್ಮನ್ನ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅಗ್ನಿ IPS ತರ ನೋಡ್ಬೇಕು. ಸುದೀಪ್ ತರ ಕೆಂಪೆ ಗೌಡನಾಗಿ ನೋಡ್ಬೇಕು ಕೈ ತಗೊಂಡ್ರಿ ಸಗಣಿ ವಾಸನೆ. ಈ ವಾಟೋ ಈಗ ತಾನೇ ಎಲ್ಲೋ ನೋಡ್ದಂಗೈತಲ್ಲ. ನೋಡೋದಕ್ಕೆ ಬ್ಲಡ್ ಒಂದೇ ತರ ಇರುತ್ತೆ ಸರ್, ಆದ್ರೆ ಗ್ರೂಪ್ ಬೇರೆ ಬೇರೆ ಇರುತ್ತಲ್ವಾ ಸರ್? ನೀನ್ ಹೇಳೋ ಲಾಜಿಕ್ಕು ಮ್ಯಾಜಿಕ್ಕು ಸಂಬಂಧನೇ ಇಲ್ವಲ್ಲ ಸರ್. ಬೇತ ಸುಳ್ಳಾದ್ರೂ ಗಾದೆ ಸುಳ್ಳು ಆಗಲ್ಲ ಸರ್. ನೀ ಗಾದೆ ಎಲ್ಲ ಹೇಳ್ದೆ. ಹೇಳಂದಲ್ಲ ಸರ್, ರಾಜಣ್ಣನ ಮಗ ಶಿವಣ್ಣ ಸೂಪರ್ ಗಾದೆ ಸರ್. ಅದೆಲ್ಲ ಬಿಡಿ ಸರ್. ನಿಮ್ ಕಣ್ಣು ಮುಂದೆ ಒಂದು ಅಮಾಯಕ ಹೆಣ್ಣು ಮಗ ಮೇಲೆ ಅತ್ಯಾಚಾರ ನಡೀತಾರೆ, ನೀವು ನೋಡ್ತಾ ಸುಮ್ಮನೆ ಸರ್. ರೋಷ ಬರಲ್ಲ ಸರ್, ಸಿಟ್ಟು ಬರಲ್ಲ ಸರ್. ಅವ್ರು ನಡಿಬೇಕು ಅನ್ಸಲ್ಲ ಸರ್. ಥ್ಯಾಂಕ್ಸ್ ಬ್ರದರ್. ನಾನ್ ಯಾರು? SI ಕೃಷ್ಣ ಮನೋಹರ್. ನನ್ನೇ ಕಿಡ್ನಾಪ್ ಮಾಡ್ತೀಯನೋ? ಪ್ಲೀಸ್ ನನ್ ಡ್ರೆಸ್ ಕೊಟ್ಬಿಡು. ಬರೀ ಡ್ರೆಸ್ ಏನೋ, ಇನ್ಮೇಲೆ ನಿನ್ನ ಡ್ಯೂಟಿ ಮಾಡೋದು ಇವನೇ. ಹೆಸರು ನಿಂದು ಡ್ಯಾಶ್ 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 ಇವೊಂದು. ಕನ್ಫ್ಯೂಸ್ ಆಗ್ಬೇಡ ಮರೆ. ನಾನ್ ನಿನಗೆ ಹೇಳಲಿಕ್ಕೆ ಬಂದಿದ್ ಏನು ಅಂದ್ರೆ, ಹೆಸರು ನಿಂದು ಪವರ್ ಇವೊಂದು. ಸಾಂಗ್ಲಿಯಾನ ಸಾಯಿ ಕುಮಾರು ಕೆಂಪೇಗೌಡ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಸಗಡಿ ಮೇಲೆಲ್ಲ ಕೈ ಹಿಡಿಸ್ಬಿಟ್ರಲ್ರು. ನೀವು ಸಾಮಾನ್ಯವಾದ ಕಳ್ರಲ್ಲ ಕಣ್ರು. ನಾವಷ್ಟು ಬುದ್ಧಿವಂತರು ಅಲ್ದೇ ಇದ್ದಿದ್ರೆ ಬ್ಯಾಂಕ್ ಅಲ್ಲಿ 5 ಕೋಟಿನ ಅರ್ಧ ಗಂಟೆ ಹೊಡೆಯಕ್ಕಾಗ್ತಿತ್ತಾ? ಬ್ಯಾಂಕ್ ರಾಬ್ರಿನ. ಅದ್ರೇನ್ ಪ್ರಯೋಜನ? ಈಗ ದುಡ್ಡು ಪೊಲೀಸ್ ಕಂಟ್ರೋಲ್ ರೂಮ್ ಕೆಳಗಿದೆಯಲ್ಲ, ಕಂಟ್ರೋಲ್ ರೂಮ್ ಕೆಳಗ. ಅದೇ ತಲೆನೋವಾಗಿದೆ ಈಗ. ಹೇಳ್ಬಿಡಪ್ಪ, ಎಲ್ಲ ಹೇಳ್ಬಿಡು. ಓಕೆ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ, ಈ ದೇವರು ಮಾಡಿದ ಆಜ್ಞೆ. ದೇಶಕ್ಕೆ ಮಾನ ಕಾದು ಪ್ರಾಣ ಕೊಟ್ಟರು ದೊಡ್ಡೋರು, ನೀತಿಗೆ ಬೆಲೆಯ ಕೊಟ್ಟು ಸಾಧಿಸಬೇಕು ನಮ್ಮೋರು. ಮಿಸ್ಟರ್ SI ಕೃಷ್ಣ ಮನೋಹರ್, 3 ವರ್ಷ ಮಾಡುವ ಕೋರ್ಸ್ ಅನ್ನ 3 ಗಂಟೆಯಲ್ಲಿ ಮುಗಿಸಿದ್ದೀಯ. ಎಲ್ಲ ಸರ್ಟಿಫಿಕೇಟ್ ರೆಡಿ ಮಾಡಿದ್ದೇನೆ. ನೀನಿನ ಕಂಟ್ರೋಲ್ ರೂಮಿಗೆ ರಾಜರಾಗಿ ಎಂಟ್ರಿ ಕೊಡಬಹುದು. ಯಾರು ನೀನು? ನಾನ್ ಗೊತ್ತಿಲ್ವಾ? SI ಕೃಷ್ಣ ಮನೋಹರ್. ನಾನು ಕ್ಯಾಪ್ಟನ್ ಕೃಷ್ಣ ಮನೋಹರ್. ಬೋಟ್ ನಿಲ್ಲಿಸುವುದಿಲ್ಲ. ಗುಡ್ ಮಾರ್ನಿಂಗ್ ಸರ್. ಸರ್ ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್.
ಏನಿದು ಸೌಂಡೇ ಬರ್ತಲ್ಲ? ಎಷ್ಟು ಧೈರ್ಯ ನಿನಗೆ? ಇದೇನಿದು ಬಿಗಿನಿಂಗ್ ಅಲ್ಲೇ ಕ್ಲಾರಿಟಿ ಮಿಸ್ ಹೊಡಿತಾ ಇದೆ. ಇವಳ್ಯಾರಪ್ಪ ಬಹಳಷ್ಟು ರೇಂಜ್ ಕುಡಿತಾವಳೆ. ಸದ್ಯ ನಾನ್ ಸಿಕ್ಕಾಕೊಳ್ಳಿಲ್ವಲ್ಲ. ಮರ್ಯಾದೆಯಿಂದ ಕಣ್ಗಳು ಕೆಳಗಡೆ ಹಾಕಿ, ಇಲ್ಲ ಅಂದ್ರೆ ಇವಳು ಶೂಟ್ ಮಾಡ್ಬಿಡ್ತೀನಿ. ಎಲ್ಲ ಕೆಳಗಡೆ ಹಾಕಿ ಕಣ್ಗಳನ್ನ. ಲೇ ತಮ್ಮ, ನಮ್ಮ ಕಂಟ್ರೋಲ್ ರೂಮ್ನಾಗ ಮೋಸ್ಟ್ ಬ್ಯೂಟಿಫುಲ್ ಹೆಣ್ಮಗಳು ಅಂದ್ರೆ ಅದು ಒಂದಲ್ಲೇ. ಆಕಿಗೆ ಏನ್ ಮಾಡ್ಬೇಡಪ್ಪ. ಹಾಗಾದ್ರೆ 5 ಲಕ್ಷ ದುಡ್ಡು ಎಸ್ಕೇಪ್ ಆಗೋದು ಗಾನ್ ರೆಡಿ ಮಾಡಿ ಬೇಗ ಬೇಗ. ಸರ್, ಅವು ಏನ್ ಕೇಳ್ತಾನ ಅದನ್ನ ಕೊಟ್ಟು ನಮ್ಮ ಸಾವಿತ್ರಿನ ಬಿಡಿಸ್ಕೊಡ್ರಿ ಸರ್. ಸರಿಸಾಗಿ ಕೊಟ್ಬಿಡೋದಕ್ಕೆ ಮದುವೆ ಮನೆ ಕೆಟ್ಟೋಯ್ತೇನೋ? ಬೇಕಾದ್ರೆ ನನ್ನ ಹತ್ರ ಒಂದ್ 500,000 ಇರ್ಬೇಕು. ಜೊತೆಗೆ ಸೀಸ್ ಮಾಡಿದ್ವಲ್ಲ ಸೈಕಲ್ಗಳನ್ನ ಸ್ಟೇಷನ್ ನಲ್ಲಿ ಇದಾವೆ, ಅದ್ರಲ್ಲೊಂದು ನೀನ್ ತಗೊಂಡೋಗಪ್ಪ ಅಷ್ಟೇ. ಆಗಲ್ಲ, ಇವಳು ಶೂಟ್ ಮಾಡ್ಬಿಡ್ತೀನಿ. ತಡಿ ಬಾರಯ್ಯ, ನಾನು ಒಂದ್ 50 ರೂಪಾಯಿ ಕೊಡ್ತೀನಿ. ನಾನು 100 ರೂಪಾಯಿ ಕೊಡ್ತೀನಿ. 104 ನೀ ಎಷ್ಟು ಕೊಡ್ತೀಯಾ? ನಾನೇನ್ ಗಣೇಶ ಕೂರಿಸ್ತಾ ಇದ್ದೀನ? 50-100 ಚಂದ ವಸೂಲಿ ಮಾಡೋದಕ್ಕೆ ನಿಮ್ಗೆ ಹಿಂಗೆಲ್ಲ ಅರ್ಥ ಆಗಲ್ಲ. ಇವಳನ್ನ ಡಬ್ಬ ನನ್ನ ಮಗನೇ, ಕೇಳೋದ್ ಕೇಳ್ತ 5 ಕೋಟಿ ಕೇಳೋದ್ ಬಿಟ್ಟು ಜುಜುಬಿ 5 ಲಕ್ಷ ಕೇಳ್ತ. ಸ್ಲೋ ಮೋಷನ್ ನೋಡ್ಬರ್ತಾರ, ನನ್ ಕೈಯಿಂದಾನೆ ತಪ್ಪಿಸ್ಕೊಳಕ್ಕಾಗಿಲ್ಲ. ಇನ್ನು ಟ್ರಾಫಿಕ್ ಅಲ್ಲಿ ವ್ಯಾನ್ ಅಲ್ಲಿ ತಪ್ಪಿಸ್ಕೊತೀಯ? ಹೋಗ್ತೀನಿ ನನ್ನ ಮಗನೇ. ಮೆಟ್ರೋ, ಟ್ರೈನ್, ಮಲ್ಲಿನ ಹೆಲಿಕಾಪ್ಟರ್ ಕೇಳ್ಬೇಕು ತಾನೆ? ನನ್ನ ಮಗನೇ, ನೀನ್ ಏನಾದ್ರೂ ಅವ್ರನ್ನ ಸಾಯಿಸಿದ್ರೆ ಇಲ್ಲಿರೋ ಪೊಲೀಸವರೆಲ್ಲ ನಿಂತ್ಕೊಂಡು ನನ್ ಕಡ್ಲೆಪುರಿ ತಿಂತಾರೆ ಅನ್ಕೊಂಡಿದ್ಯಾ? ನಿನ್ನೂ ಶೂಟ್ ಮಾಡಿ ಸಾಯಿಸಾಕ್ತಾರೆ ಕಣೋ. 4 ದಿನ ಜೈಲಲ್ಲಿದ್ದು ಬೇಲ್ ತಗೊಂಡು ಹೆಂಡತಿ ಮಕ್ಕಳ ಜೊತೆ ಬೇಲ್ಪುರಿ ಜನದ್ ಬಿಟ್ಟು ಇದು ಏನೋ ನಿನ್ ಕತೆ? ಸಾಯಿಸ್ತೇನಾ? ತಗೋ ಸಾಯಿಸೋ, ಹೋಗು ಹೋಗಿ ಸಾಯಿಸೋ. ಬನ್ನಿ ಸರ್ ಈ ಕಡೆ. ಏನ್ ಸರ್ ನೀವು ಬುದ್ಧಿನೂ ಹೇಳ್ತೀರಾ, ಸಾಯಿಸು ಸಾಯಿಸು ಅಂತ ಬಲ್ವಂತನೂ ಮಾಡ್ತೀರಾ? ನಾನ್ ಸಾಯಿಸಲ್ಲ ಸರ್. ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಬೇಲ್ ತಗೊಂಡು ಬೇಲ್ಪುರಿ ತಿನ್ಬೇಕು. ದೊಡ್ಡ ನನ್ನ ಮಗನೇ, ಒಂದ್ ತಿಳ್ಕೊ, ಕಳ್ಳರು ಯಾವತ್ತು ಪೊಲೀಸ್ನವ್ರಿಗಿಂತ ಬುದ್ಧಿವಂತರಾಗಿರ್ಬೇಕು. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಥ್ಯಾಂಕ್ ಯು ಸರ್. ಓಕೆ, ಯಾರು ನೀನು? ಸರ್ ನಾನ್ ಸರ್ ಕೃಷ್ಣ ಮನೋಹರ್, SI, ನ್ಯೂ ಅಡ್ಮಿಷನ್. ಓ, ಯಾಕೆ ಲೇಟ್ ಎಂಟ್ರಿ? ಸರ್ ಅದು ನನ್ನ ಕಸಿನ್ ಒಬ್ರನ್ನ ಲಕ್ಷ ಕಳಿಸ್ಬೇಕಿತ್ತು. ಅವ್ರನ್ನ ಫೋಟೋಸ್ ಬರೋದು ಸ್ವಲ್ಪ ಲೇಟ್ ಆಯ್ತು. ಓಕೆ ಓಕೆ, ಗುಡ್. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿದ್ದೀಯಾ? ಥ್ಯಾಂಕ್ ಯು ಸರ್. ನಿನ್ನಂತ ಯಂಗ್ ಅಂಡ್ ಎನರ್ಜೆಟಿಕ್ ಪೊಲೀಸ್ ಆಫೀಸರ್ ನಮ್ ಡಿಪಾರ್ಟ್ಮೆಂಟ್ ಬೇಕಾಗಿರೋದು. ಸಿಂಹ, ಇವ್ರನ್ನ ನಿನ್ ಸಬಾರ್ಡಿನೇಟ್ ಆಗಿ ಇಟ್ಕೊ. ಓಕೆ ಸರ್. ಬಟ್ ಸರ್, ಇವ್ರಿಗೆ ಗಾಡಿನೂ ಮತ್ತು ಕ್ವಾರ್ಟರ್ಸ್ ಅರೇಂಜ್ ಮಾಡ್ಬಿಡು. ಎಸ್ ಸರ್. ಕಮಾನ್. ನೀವು ಬನ್ನಿ ಸರ್. ಸರ್ ನಿಮ್ದು ಇರ್ಲಿ. ಹೋಗ್ ನಿಂಗೆ. ಯಾರು? ನೋಡ್ಕೊಂಡ್ರು. ಯಾರು ನೀವು? ನಿಮ್ಗೆ ಕಣ್ ಕಾಣಿಸಲ್ವಾ? ನಾನ್ ಹುಟ್ಟದಾಗಿಂದಲೂ ಒಂದ್ಸಲನೂ ಪ್ರಪಂಚ ನೋಡಿಲ್ಲ. ನನ್ನ ನೋಡ್ದವ್ರೆಲ್ಲ ಬೆಳ್ಳಿಗೆ ಸುಂದರವಾಗಿದ್ಯಾ ಅಂತ ಏನೇನೋ ಹೇಳ್ತಾರೆ. ಆದ್ರೆ ನಾನು ಯಾವ ಕನ್ನಡಿ ಮುಂದೆ ನಿಂತ್ಕೊಂಡ್ರು ನನಗ್ ಕಾಣಿಸೋದು ಒಂದೇ ಬಣ್ಣ, ಕಪ್ಪು ಬಣ್ಣ. ಆ ದೇವ್ರು ಎಷ್ಟೊಂದು ಕ್ರೂರಿ. ಕಣ್ಣು ಕಪ್ಪಚ್ಕೊಳ್ಳೋದಕ್ಕೆ ಅಂತ ಎಷ್ಟೊಂದು ಸುಂದರವಾದ ಕಣ್ಗಳನ್ನ ಕೊಟ್ಟು ಆ ಕಣ್ಣುಗಳನ್ನೇ ಕಪ್ಪು ಮಾಡ್ಬಿಟ್ಟಲ್ರಿ. ಆ ದೇವ್ರ ಕಣ್ಣಿಲ್ಲ ರೀ, ಕಣ್ಣಿಲ್ಲ. ಅಯ್ಯೋ, ನನಗ್ ಕಣ್ಣಿಲ್ಲ ಅಂತ
ಆ ದೇವ್ರಗ್ ಬೈದು ನೀವ್ಯಾಕೆ ಪಾಪ ಸುತ್ಕೋತೀರಾ? ಕಣ್ಣು ಕೊಡದೆ ಹೋದ್ರು ಕಣ್ ತುಂಬಾ ತುಂಬಿಕೊಳ್ಳೋ ಸೌಂದರ್ಯ ಕೊಟ್ಟಿದ್ದಾನೆ. ಏನಂದ್ರಿ? ಏನಿಲ್ಲ, ಪಾಪ ನಿಮ್ಗೆ ಯಾಕ್ರಿ ಈ ತರ ಅನ್ಯಾಯ ಬೇಕಾಗಿತ್ತು? ಅಲ್ಲ, ನನ್ನಿಂದ ಇಲ್ಲೇನಾದ್ರೂ ತಪ್ಪಾಯ್ತಾ? ಏನೂ ಆಗಿಲ್ಲ ಬಿಡಿ. ರೀ, ನೀವ್ ಇಷ್ಟಿಲ್ ಒಬ್ರ ಯಾಕ್ರಿ ಈ ಕಡೆ ಬರಕ್ ಹೋದ್ರಿ? ಇಲ್ಲ ಇಲ್ಲ, ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಅವ್ರಿಲ್ಲೇ ದೇವಸ್ಥಾನದ ಹತ್ರ ಇದ್ದಾರೆ. ಅಯ್ಯೋ, ಅದ್ ದೇವಸ್ಥಾನ ಅಲ್ಲ ರೀ, ಸಮುದ್ರ. ದೇವಸ್ಥಾನ ಇರೋದು ಈ ಕಡೆ, ಅಂದ್ರೆ ಈ ಕಡೆ. ಓಹ್, ದೃಷ್ಟಿನೇ ಇಲ್ದೇ ಇರೋಳ್ಗೆ ದಿಕ್ಕಿನ ಬಗ್ಗೆ ಹೇಗ್ ಗೊತ್ತಾಗ್ಬೇಕು ಹೇಳಿ? ಹೀಗೆ ಒಂದಿನ ಸಮುದ್ರದೊಳಗೆ ಹೋಗ್ಬಿಡ್ತೀನೋ ಏನೋ. ಅಲ್ಲಮ್ಮ, ಬನ್ರಿ. ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದ ಮುಂಚೆ ಬಂದ್ರಲ್ಲ. ಅಲ್ರಮ್ಮ, ಕಣ್ಣು ಕಾಣಿಸ್ದಿರೋ ಒಬ್ಬ ಸುಂದರವಾದ ಫ್ರೆಂಡ್ ನ ಒಬ್ಬಳ್ಳೆ ರೋಡಲ್ಲಿ ಬಿಟ್ಟು ಇವೆಲ್ಲ ಹೊಟ್ಟೋಗಿದಿರಲ್ಲ, ನಿಮ್ಗೆ ಏನಾದ್ರೂ ಹೃದಯ ಅನ್ನೋದಿದ್ಯಾ? ಹೇಳಿದ್ದು ಆಕ್ಸಿಡೆಂಟ್ ಆಗಿದೆ, ಏನ್ರಿ ಮಾಡ್ತಿದ್ರಿ ಅಂತ. ವೈದ್ಯವೇ, ಐ ಆಮ್ SI ಕೃಷ್ಣ ಮನೋಹರ್. ಅಂದ್ರೆ ನೀವು ಇನ್ಸ್ಪೆಕ್ಟ್ರಾ? ಎಸ್. ನನ್ನ ಜೈಲ್ಗೆ ಹಾಕಲ್ಲ ತಾನೇ? ಜೈಲಿಗೆ ಹಾಕೋದ ತಪ್ಪು ನೀವೇನ್ರಿ ಮಾಡಿದ್ದೀರಾ? ಏನು ಮಾಡಿಲ್ಲ, ಏನೂ ಮಾಡಿಲ್ಲ ರೀ. ಕಣ್ಣಿಲ್ದಿರಿ ಕಂದನ ಚೆನ್ನಾಗಿ ನೋಡ್ಕೊಳ್ಳಿ. ಬರ್ಲಾ? ಬಾಯ್. ಬಾಯ್. ಕಣ್ಣೊಂದು ಸರಿದಿದ್ರೆ ಕಷ್ಟ ಅನ್ನೋಸ್ಕೊಳೋ ಕ್ಯಾಚಕಬಹುದಾಗಿತ್ತು. ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ಪಾಪ ಹೆಂಗ್ ನೋಡ್ತಾಳೆ.